ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬಾರ ಚಾನಲ್ಸ್. ನನಗೆ ಸುಮಾರು ದಿನದಿಂದ ಕೆಲವೊಂದು ಕ್ವಶನ್ಸ್ ಬರ್ತಾಯಿತ್ತು. ಅದು ಹೇಗೆ ತಮ್ನೇಲ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು, ಏಕೆಂದರೆ ನೋಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ತಮ್ನೇಲ್ನ ಕ್ರಿಯೇಟ್ ಮಾಡ್ತಾರಲ್ವ. ಸೊ ಹೇಗೆ ಕ್ರಿಯೇಟ್ ಮಾಡ್ಬೋದು ಅದನ್ನು ಮೇಡಮ್ ಅಂತ ಸುಮಾರು ಕ್ವಶನ್ಸ್ ಎಲ್ಲ ಬರ್ತಾಯಿತ್ತು ನನಗೆ. ಸೊ ಇವತ್ತು ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಸೊ ಮೊದಲನೇದು ಬಂದ್ಬಿಟ್ಟು ಇದಕ್ಕೆ 3 ಅಪ್ಲಿಕೇಶನ್ಸ್ ಬೇಕಾಗ್ತದೆ. ಒಂದು ಇಮೇಜ್ ಸರ್ಚ್ ಮ್ಯಾನ್ ಅಂತ ಹೇಳಿಬಿಟ್ಟು ಅದೊಂದು, ನೆಕ್ಸ್ಟ್ ಬಂದ್ಬಿಟ್ಟು ಪಿಕ್ಸೆಲ್ ಲ್ಯಾಬ್, ಓಕೆ, ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಪಿಕ್ಸ್ ಹಾರ್ಟ್ ಅಂತ ಹೇಳ್ಬಿಟ್ಟು. ನಾನು ನಿಮಗೆಲ್ಲ ತೋರಿಸ್ತೀನಿ ಹೇಗೆ ಇದನ್ನು ನಾವು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಫಾರ್ ಈಗ ನಾವು ಮೊದಲನೇದಾಗಿ ಇದೆಲ್ಲ ಅಪ್ಲಿಕೇಶನ್ಸ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಫಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇಮೇಜ್ ಸರ್ಚ್ ಮ್ಯಾನ್ ಅಂತ ಹೇಳ್ಬಿಟ್ಟು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಮೊದಲನೇ ಸರಿ ಡೌನ್ಲೋಡ್ ಮಾಡಿದಾಗ ಈ ಥರ ಬರುತ್ತೆ. ಓಕೆ, ನೀವು ಇಲ್ಲಿ ಸರ್ಚ್ ಮಾಡಬಹುದು. ನಾನಿಲ್ಲಿ ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ ಅಂತ ಕೊಡ್ತಾ ಇದ್ದೀನಿ. ಓಕೆನಾ. ಸೊ ಇದು ಸುಮಾರು ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ಗಳನ್ನ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅದರಲ್ಲಿ ವಾಟರ್ ಮಾರ್ಕ್ ಇಲ್ಲದೆ ಇರೋ ಅಂಥದ್ದನ್ನು ಅದು ನೋಡಿಬಿಟ್ಟು ನಿಮ್ಮ ಕಂಟೆಂಟಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ನೋಡಬಹುದು, ಇದರಲ್ಲಿ ಕೂಡ ಸುಮಾರು ವೆರೈಟಿ ಆಫ್ ಕಲರ್ಗಳಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಸಿಕ್ಕತ್ತೆ. ಈ ಅಪ್ಲಿಕೇಶನ್ ನಾವು ಯೂಸ್ ಮಾಡೋದೇನಕ್ಕೆ ಅಂತ ಹೇಳಿದ್ರೆ ನಿಮ್ಮ ತಮ್ನೇಲ್ ಬ್ಯಾಕ್ಗ್ರೌಂಡನ್ನ ಕ್ರಿಯೇಟ್ ಮಾಡಲಿಕ್ಕೆ. ಓಕೆನಾ. ಸೊ ನೀವು ನೋಡ್ಬೋದು ಸುಮಾರು ಕಲರ್ಸ್ ಫುಲ್ ಬ್ಯಾಕ್ಗ್ರೌಂಡ್ಗಳು ಸಿಗ್ತಾ ಇದೆ. ಓಕೆನಾ. ಸೊ ಮತ್ತು ಇಲ್ಲಿ 3 ಸಿಂಬಲ್ಸ್ ಇದೆ ಅಲ್ಲ, ಇಲ್ಲಿ ಡೌನ್ಲೋಡ್ ಇದೆ, ಶೇರ್ ಇದೆ, ಆಮೇಲೆ 3 ಡಾಟ್ಸ್ ಇದೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡಬಹುದು, ಇದನ್ನು ಬ್ರೌಸರ್ ಕೂಡ ಓಪನ್ ಮಾಡಬಹುದು, ಮತ್ತು ನೀವು ಇದನ್ನು ವಾಲ್ಪೇಪರಾಗಿ ಕೂಡ ಸೆಟಪ್ ಮಾಡ್ಕೋಬಹುದು ನಿಮ್ಮ ಮೊಬೈಲಲ್ಲಿ. ಓಕೆನಾ. ನಾನು ಇಲ್ಲಿ ಡೌನ್ಲೋಡ್ ಮಾಡ್ತೀನಿ. ನಾನು ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ಇದು ನಮ್ಮ ಗ್ಯಾಲರಿಯಲ್ಲಿ ಹೋಗಿ ಸೇವ್ ಆಗುತ್ತೆ. ಓಕೆ, ಇದ್ರ ಜಾಬ್ ಇಷ್ಟೇ. ಇದನ್ನು ನಾವು ಯೂಸ್ ಮಾಡ್ತಾ ಇರೋದು, ಇಮೇಜ್ ಸರ್ಚ್ ಮ್ಯಾನ್ ಯೂಸ್ ಮಾಡ್ತಾ ಇರೋದು ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅಷ್ಟೇ. ಓಕೆನಾ. ಸೊ ನಾವೀಗ ನೆಕ್ಸ್ಟ್ ಅಪ್ಲಿಕೇಶನ್ಗೆ ಹೋಗೋಣ. ನೆಕ್ಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಪಿಕ್ಸೆಲ್. ಓಕೆನಾ. ಪಿಕ್ಸೆಲ್ ಲ್ಯಾಬ್ ಅಂತ ಹೇಳಿಬಿಟ್ಟು. ಓಕೆ, ಇದನ್ನು ಕೂಡ ನೀವು ಇದರಲ್ಲಿ ಹೋಗ್ಬಿಟ್ಟು ಯಾವುದೋ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ. ಸೊ ಈಗ ನಾನು ಆ್ಯಕ್ಚುಲಿ ಇದನ್ನು ಚೇಂಜ್ ಮಾಡ್ತೀನಿ ರೀ. ಇದು ಹಳೇದು ಮಾಡಿದ್ನಲ್ವ, ಅದ್ರದ್ದು ಹಾಗೇ ಇದೆ. ಸೊ ಲೆಟ್ ಮಿ ಚೇಂಜ್ ದಿಸ್. ಓಕೆನಾ. ಸೊ ಅದನ್ನು ಚೇಂಜ್ ಮಾಡೋಕ್ಕಿಂತ ಮುಂಚೆ ಏನು ಚೇಂಜ್ ಮಾಡದೇ ಪರವಾಗಿಲ್ಲ, ಅದು ಹೊರಟೋಗುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕು, ಈಗ ನಿಮ್ಮ ಬ್ಯಾಕ್ಗ್ರೌಂಡನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಯೂಸ್ ಇಮೇಜ್ ಫ್ರಮ್ ಗ್ಯಾಲರಿ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಇದೆಲ್ಲ ಕ್ಲಿಕ್ ಮಾಡಿ. ಸೊ ನೀವೇನು ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅಲ್ವಾ, ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅಲ್ವಾ ಇಮೇಜ್ ಸರ್ಚ್ ಮ್ಯಾನಿಂದ, ಅದು ಅಲ್ಲಿ ಸೇವ್ ಆಗಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ. ಮತ್ತು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಈ ಇಮೇಜ್ ಯಾವ ಸೈಜಲ್ಲಿ ಬೇಕು, ಯಾವ ರೇಷ್ಯೋದಲ್ಲಿ ಬೇಕು ಅಂತ ಎಲ್ಲ ನೀವು ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಚಾಯ್ಸ್. ಓಕೆನಾ, ನೀವು ಮಾಡ್ಕೋಬೋದು. ನೋಡಿ, ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ಇಲ್ಲಿ. ಓಕೆನಾ, ಕಾಣಿಸ್ತಾ ಇದೆ ಅಲ್ಲ. ಓಕೆ. ಸೊ ಈಗ ಇದೆಲ್ಲ ಆದಮೇಲೆ ನೋಡಿ, ಇದು ಎಕ್ಸ್ಟೆಂಡ್ ಬೇಕಾ, ಎಕ್ಸ್ಟೆನ್ಷನ್ ಮಾಡ್ಬೋದು, ಮೂವ್ ಮಾಡಬೇಕಾ, ರೈಟ್ಗೆ ರೊಟೇಟ್ ಮಾಡಬೇಕಾ, ಲೆಫ್ಟ್ಗೆ, ಈ ಥರ ಎಲ್ಲ ನೀವು ಮಾಡ್ಕೋಬೋದು. ಈ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಬಂತೆ ಇಲ್ಲಿ. ಓಕೆನಾ. ಸೊ ಈಗ ಇದ್ರ ಮೇಲೆ ನೀವು ಟೆಕ್ಸ್ಟ್ ಕ್ರಿಯೇಟ್ ಮಾಡಬೇಕಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಪ್ಲಸ್ ಸಿಂಬಲ್ ಇದೆಲ್ಲ, ರೈಟ್ ಪ್ಲಸ್ ಸಿಂಬಲ್ ಇದೆ, ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಅದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪೆನ್ ಸಿಂಬಲ್ ಬರುತ್ತೆ, ಮತ್ತು ಇಲ್ಲಿ ಡಿಲೀಟ್ ಸಿಂಬಲ್ ಬರುತ್ತೆ. ನೀವು ಪೆನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಪೆನ್ ಬರುತ್ತಲ್ಲ, ಪೆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಮಾಡಿ, ನಿಮ್ಗೆ ಏನು ಬೇಕೋ ಆ ಟೆಕ್ಸ್ಟ್ ಮಾಡ್ಕೋಬೋದು ನೀವು. ಓಕೆನಾ. ತಮ್ನೇಲ್ ಕ್ರಿಯೇಟ್ ಅಂತ. ಓಕೆನಾ. ತಮ್ನೇಲ್ ಕ್ರಿಯೇಟ್. ಓಕೆ, ನಾನು ಇದೆಲ್ಲ ಸ್ಮಾಲ್ ಲೆಟರ್ ಇದೆಲ್ಲ, ಇದನ್ನು ಬಿಗ್ ಲೆಟರ್ ಮಾಡಬೇಕು ಹೇಗೆ ಅಥವಾ ಕ್ಯಾಪಿಟಲ್ ಲೆಟರ್ ಮಾಡಬೇಕು ಹೇಗೆ ಅಂತೇಳಿ ಟಿ ಅಂತ ಲೆಫ್ಟ್ ಕಾರ್ನರಲ್ಲಿ ಸಿಂಬಲ್ ಇದೆಯಲ್ಲ ಅದು ಕ್ಲಿಕ್ ಮಾಡಿ. ನೋಡಿ, ಈಗ ಅದು ಕ್ಯಾಪಿಟಲಲ್ಲಿ ಬಂತು. ಈ ಕ್ಲಿಕ್ ಆನ್ ಓಕೆ. ಓಕೆನಾ. ಸೊ ಫಸ್ಟ್ ಇದನ್ನು ನಾನು ಇಲ್ಲಿ ಮಾಡ್ತೀನಿ. ಇಲ್ಲೇನು ತಮ್ನೇಲ್ ಕ್ರಿಯೇಟ್ ಇದೆಯಲ್ಲ ಅದನ್ನು ನೀವು ಸೆಂಟ್ರಲ್ಲಿ ಹಾಕ್ಕೊಳ್ಳಿ. ಓಕೆನಾ. ಈಗ ಈ ಥರನೇ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಅದನ್ನು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು, ಅಯ್ಯೋ ಹೊರಟೋಯ್ತಲ್ವ ಅದು. 1 ಮಿನಿಟ್, ನಾನು ಅದು ತೆಗಿತೇನೆ, ರಿಕವರಿ ಮಾಡ್ತೇನೆ. ನ್ಯೂ ಟೆಕ್ಸ್ಟ್. ಓಕೆನಾ. ಇದು ಜಸ್ಟ್ ಸಿಂಬಲ್ ನ್ಯೂ ಟೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಓಕೆ ಮಾಡಿ. ಓಕೆನಾ. ನ್ಯೂ ಟೆಕ್ಸ್ಟ್. ಸೊ ಇದನ್ನು ಡಾಟ್ಸ್ ಇದೆಲ್ಲ, ನೀವು ಡಾಟ್ಸ್ ಮೂವ್ ಮಾಡ್ತಾ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೇಗೆ ಬೇಕೋ ಹಾಗೆ ನೀವು ಮೂವ್ ಮಾಡ್ಬೋದು. ಓಕೆ.
ಸೊ ಹೀಗೆ. ಸೊ ಇದನ್ನು ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಬೇಕು. ತುಂಬ ನಾರ್ಮಲಾಗಿ ಕಾಣಿಸ್ತಾ ಇದ್ದಲ್ಲ, ಸೊ ಅದಕ್ಕೆ ಕಲರ್ಫುಲ್ಲಾಗಿ ಮಾಡಬೇಕಂದ್ರೆ ನೀವು ಕೆಳಗಡೆ ಎ ಅಂತ ಇದೆಯಲ್ಲ, ಎನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಬರ್ತಾ ಹೋಗುತ್ತೆ ಇಲ್ಲಿ, ಓಕೆನಾ. ಸಾಕಷ್ಟು ಆಪ್ಷನ್ಸ್ ಬರ್ತಾ ಹೋಗುತ್ತೆ. ನಾನೇನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಐ ವಿಲ್ ಸೆಲೆಕ್ಟ್ ಫಾಂಟ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಆರ್ಮ್ ಬ್ರಿಸ್ಲರ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿರೋ ಅದ್ರ ಮೇಲ್ಗಡೆ ನೀವು ನೋಡ್ಬೋದು, ಅದರದ್ದೊಂದು ಸ್ಯಾಂಪಲ್ ತೋರಿಸ್ತಾ ಇರುತ್ತೆ. ನಿಮ್ಗೆ ಅದು ಓಕೆ ಆದರೆ ನೀವು ಓಕೆ ಅಂತ ಕ್ಲಿಕ್ ಮಾಡಿ. ನೋಡಿ ಆ ಥರನೇ ಬರ್ತಾಯಿದೆ ಇಲ್ಲಿ, ಓಕೆನಾ. ಸೊ ಈಗೇನು ಮಾಡ್ತೀರಾ, ನಾನು ಈಗ ಇದಕ್ಕೆ ಕರ್ವಲ್ ಬೇಕು ಅಂದರೆ ಸ್ವಲ್ಪ ನೀವು ಕರ್ವಲ್ಲು ಮಾಡಬಹುದು, ಕರ್ವಲ್ ಮಾಡ್ಕೋಬಹುದು, ಓಕೆನಾ. ಕರ್ವಲ್ಗೆ ಯಾವ ರೀತಿ ಬೇಕು ಅಂತ ಕೂಡ ಅದನ್ನು ಮಾಡಬಹುದು, ಫೈನ್. ಆಮೇಲೆ ನನಗೆ ನೀವು ರೊಟೇಟ್ ಕೂಡ ಮಾಡಬಹುದು ಇದರಲ್ಲಿ. ಮತ್ತು ನಾನು ಕಲರ್ ಚೇಂಜ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಬ್ಲ್ಯಾಕ್ ಮಾಡಬೇಕು ಅಥವಾ ರೆಡ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ನೀವು ಮಾಡ್ಕೋಬಹುದು. ಹೋಗ್ತಾ ಇರ್ಬೋದು, ನೀವು ಆಗ್ತಾ ಇದೆಯಲ್ಲ ಮಾಡ್ತಾ ಇದ್ದೀನಿ ಇಲ್ಲಿ, ಓಕೆನಾ. ಈ ಥರ. ಅಥವಾ ನೀವು ಕಾಪಿ ಅಂತ ಹೇಳಿದ್ರೆ ಅದು ಇನ್ನೊಂದು ಕ್ರಿಯೇಟ್ ಆಗ್ತಾ ಹೋಗ್ತದೆ ಅಷ್ಟೇ. ನಾನು ಬೇಡ ಅಂದರೆ ಡಿಲೀಟ್ ಮಾಡ್ತಾ ಹೋಗ್ತೀನಿ ಅದನ್ನಷ್ಟೇ, ಓಕೆನಾ. ಸೊ ಇಷ್ಟ ಆಯ್ತಲ್ವ. ಸೊ ಅದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆಗಿದೆ, ಹಾಗಾಗಿ ನಿಮಗೆ ಅದು ಸ್ವಲ್ಪ ಮಾಸ್ಕ್ ಆಗಿರೋ ಥರ ನಿಮಗೆ ಕಾಣಿಸ್ತಾ ಇದೆ, ಓಕೆನಾ. ಇದು ಹೇಗೆ ನೀವು ಟೆಕ್ಸ್ಟ್ ಮಾಡಬೇಕು ಅಂತ ಹೇಳ್ತಿರಲ್ಲ ತಮ್ನೇಲಲ್ಲಿ, ಅಂದರೆ ನಿಮ್ಮ ಕಂಟೆಂಟಿಗೆ ರಿಲೇಟೆಡ್ ಏನಾದ್ರು ಇದ್ದರೆ ನೀವು ಹೈ ಲೆವೆಲಲ್ಲಿ ಇಲ್ಲಿ ನೀವು ಹಾಕ್ಬೋದಾಗುತ್ತೆ, ಓಕೆನಾ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇನ್ನೂ ಏನಾದರೂ ಸ್ಟಿಕ್ಕರ್ಸ್ ಹಾಕಬೇಕು ಅಥವಾ ಇನ್ನೂ ಏನಾದರೂ ನೀವು ಫೋಟೋಸ್ ಹಾಕಬೇಕು ಅಲ್ಲಿ ಅಂತ ಹೇಳಿದ್ರೆ, ಮತ್ತೆ ನೀವು ಇಲ್ಲಿ 3 ಡಾಟ್ಸ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿ ಮತ್ತು ಪುನಃ ಸೇಮ್ ಪ್ರೊಸೀಜರ್, ಯೂಸ್ ಇಮೇಜ್ ಫ್ರಮ್ ದ ಗ್ಯಾಲರಿ, ಓಕೆನಾ. ಸೊ ನಿಮ್ಗೆ ಇಲ್ಲ ಏನಾದರೂ ಬೇರೆ ಥರ ಹಾಕಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಇದೇನೋ ಒಂದು ಹಾಕಬೇಕು ಅಂತ ಇದ್ದೀನಿ, ಈ ಫೋಟೋ, ಓಕೆನಾ. ಕ್ರಿಯೇಟ್ ದಿಸ್ ಲೈಕ್ ದಿಸ್, ಓಕೆ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡಿಕೊಂಡು ಓಕೆ ಇಲ್ಲಿ ಇದೆಲ್ಲ ರೈಟ್ ಕ್ಲಿಕ್ನ ಪ್ರೆಸ್ ಮಾಡಿಕೊಡಿ, ಓಕೆನಾ. ನೋಡಿ ಈ ಥರ ಆಮ್ಲೆಟ್ ಈ ಥರ ಕಾಣಿಸ್ತಾ ಇದ್ದಲ್ಲ, ಸೊ ಇದ್ರ ಮೇಲೆ ನೀವು ಟೆಕ್ಸ್ಟ್ ಅಂತ ಬಂದಿದೆ, ಈ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಇದು, ಓಕೆನಾ. ಇದೆಲ್ಲ ನಿಮಗೆ ಓಕೆ ಅಂತ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ 3 ಡಾಟ್ಸ್ ಇದೆಲ್ಲ, 3 ಡಾಟ್ಸ್ಗೆ ಹೋಗ್ಬಿಟ್ಟು ನೀವು ಎಕ್ಸ್ಪೋರ್ಟ್ ಇಮೇಜ್ ಅಂತ ಕೊಡಿ, ಎಕ್ಸ್ಪೋರ್ಟ್ ಇಮೇಜ್, ಓಕೆನಾ. ಇದು ಕೇಳುತ್ತೆ ನಿಮಗೆಲ್ಲ ಏನೇನು ಅಂತ ಹೇಳ್ಬಿಟ್ಟು, ಅದಕ್ಕೆ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಬೇಕೋ ಆ ಥರ. ಸೊ ನೀವು ಸೇವ್ ಟು ಗ್ಯಾಲರಿ ಅಂತ ಕೊಟ್ಬಿಡಿ. I got all these jewelry for free and you can get it too. Let me tell you how. जीवा का एक अमेजिंग लॉयल्टी प्रोग्राम है जीवा क्राउन, जिसमें शॉपिंग का मजा डबल हो जाता है. जब तुम जीवा से शॉपिंग करते हो तो तुम ऑटोमेटिकली क्राउन मेंबर बन जाते हो. तो ಮಾಡ್ತೇನೆ ಇದನ್ನು, ಓಕೆ. ಸೊ ಇದು ಈಗ ಬಂದುಬಿಟ್ಟು ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಈಗ ನಾವು ನೆಕ್ಸ್ಟ್ 3rd ಅಪ್ಲಿಕೇಶನ್ ನಾನು ಹೇಳಿದ್ನಲ್ಲ, ಪಿಕ್ಸ್ ಆರ್ಟ್ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗೋಣ. ಪಿಕ್ಸ್ ಆರ್ಟ್. ಸೊ ಇದೆಲ್ಲ ಅಪ್ಲಿಕೇಶನ್ಸ್ನೂ ಕೂಡ ನೀವು ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಓಕೆನಾ. ಓಕೆ. ಸೊ ಇಲ್ಲಿ ನೀವು ಬಂದಾಗ ನೋಡ್ಬೋದು, ಇದನ್ನು ಲಾಸ್ಟ್ ಮಾಡಿದ್ದಂಥ ವಿಡಿಯೋ, ಓಕೆ. ವಿಡಿಯೋದ ಒಂದು ತಮ್ನೇಲ್ ಇದೆ ಆ್ಯಕ್ಚುಲಿ, ಓಕೆನಾ. ಸೊ ಅದು ಹಾಗೆ ಉಳ್ಕೊಂಡಿದೆ. ನಾನೀಗ ಇಲ್ಲಿ ಬಂದಿದ್ದೀನಲ್ವ, ನೀವು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ, ಓಕೆ. ರೀಸೆಂಟ್ನ ಸರ್ಚ್ ಮಾಡಿದಾಗ ಎಲ್ಲ ಥರ ನೀವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಅಪ್ಲಿಕೇಶನ್ ಈ ಥರ ಬರುತ್ತೆ, ನೀವು ಕಾಣಿಸ್ತಾ ಇದ್ದರೆ. ಇದರಲ್ಲಿ ಎಡಿಟ್ ಫೋಟೋ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ, ಓಕೆ. ಸೊ ಇಲ್ಲಿ ನೀವು ಮಾಡಿರೋ ಅಂಥ ಇದಿರುತ್ತಲ್ವ, ಇದರಲ್ಲಿ ಪಿಕ್ಸೆಲ್ ಲ್ಯಾಬಲ್ಲಿ ಸಾರಿ, ಅದರಲ್ಲಿ ಮಾಡಿರ್ತೀರಲ್ವ, ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ಆ್ಯಡ್ ಬರ್ತಾ ಹೋಗುತ್ತೆ, ಬಟ್ ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗತ್ತೆ ಅದು, ಓಕೆನಾ. ಸೊ ನೀವು ಈಗ ಪಿಕ್ಸೆಲ್ ಲ್ಯಾಬಲ್ಲಿ ಏನು ಒಂದು ತಮ್ನೇಲ್ ಕ್ರಿಯೇಟ್ ಮಾಡಿರ್ತೀರೋ ಅದನ್ನು ಇಲ್ಲಿ ನೀವು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ರಿಯೇಟ್ ಮಾಡಿದ್ವಲ್ವ. ಸೊ ಇಲ್ಲಿ ನಿಮಗೆ ಏನೇನು ಫೋಟೋಸ್ ಬೇಕು ಎಲ್ಲನೂ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ನೀವು ಏನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ನೀವು ಕೆಳಗಡೆ ನೋಡ್ಬೋದು, ಇಲ್ಲಿ ಆ್ಯಡ್ ಫೋಟೋ ಅಂತ ಹೇಳ್ಬಿಟ್ಟು ಒಂದು ಐಕಾನ್ ತೋರಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ಇಲ್ಲಿ ನಿಮ್ಗೆ ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು, ಓಕೆನಾ. ಯಾವ ಫೋಟೋಸ್ ಬೇಕೋ ಆ ಫೋಟೋಸ್ನ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸಾರಿ ಇದು ರಿಲೇಟೆಡ್ ಆಗೋದಿಲ್ಲ, ಓಕೆ. ಇದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ಓಕೆ, ಆ್ಯಡ್ 1 ಅಂತ ಕೊಡಿ, ಓಕೆನಾ. ಸೊ ಆ್ಯಡ್ 1 ಅಂತ ಕೊಟ್ಟರೆ ಇದು ಈ ಥರ ಆ್ಯಡ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಏನಾದರೂ ಇಲ್ಲಿ ನೀವು ಬರೀ ಫೋಟೋ ಮತ್ತು ಏನೋ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಬೋದು ಅಷ್ಟೇ, ನೀವೇನು ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಏನೇ ಟೆಕ್ಸ್ಟ್ ಬೇಕಿದ್ರೂ ಕೂಡ ನೀವು ಇದರಲ್ಲಿ ಪಿಕ್ಸೆಲ್ ಲ್ಯಾಬಲ್ಲಿ ಇರುತ್ತಲ್ಲ, ಅಲ್ಲೇ ನೀವೆಲ್ಲನೂ ಎಡಿಟ್ ಮಾಡ್ಕೋಬೇಕು. ಇಲ್ಲಿ ಏನಂದರೆ ನೀವು ಜಸ್ಟ್ ಸ್ಟಿಕ್ಕರ್ ಮಾತ್ರ ಆ್ಯಡ್ ಮಾಡಬಹುದು, ಓಕೆನಾ. ಸೊ ಇದು ಆ್ಯಡ್ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಕಾರ್ನಲ್ಲಿ ಕಾಣಿಸ್ತಾ ಇದೆ, ಅಂದರೆ ರೊಟೇಟ್ ಮಾಡ್ಬೋದು ಅಥವಾ ನೀವು ಜಾಸ್ತಿ ದೊಡ್ಡದು ಮಾಡ್ಕೋಬೋದು ಈ ಥರ, ಓಕೆನಾ. ಇದೆಲ್ಲ ನೀವು ಈ ಥರ ಇದೆಲ್ಲ ಮಾಡ್ಕೋಬಹುದು. ನಿಮಗೆಲ್ಲ ಓಕೆ ಅಂತ ಆಯಿತು ಅಂತ ಹೇಳಿದ್ರೆ ಇದನ್ನು ನೀವು ಡೌನ್ಲೋಡ್ ಮಾಡ್ಬೋದು, ಓಕೆ. ಮತ್ತು ಇನ್ನೂ ಸುಮಾರು ಆಪ್ಷನ್ಸ್ ಇದೆ, ನೀವು ನೋಡ್ಬೋದು ಇಲ್ಲಿ, ಓಕೆನಾ.
ಮತ್ತು ನೀವು ಏನಾದರೂ ನಿಮ್ಮ ಫೋಟೋ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಅವಾಗೇನು ಮಾಡಬೇಕು, ಪುನಃ ನೀವು ಹೋಗ್ಬಿಟ್ಟು ನೀವು ಇಲ್ಲಿ ಆ್ಯಡ್ ಫೋಟೋ ಅಂತ ಇದ್ದಲ್ಲ, ಆ್ಯಡ್ ಫೋಟೋ ಕೊಡಬೇಕು. ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ಫೋಟೋನ ಆ್ಯಡ್ ಮಾಡಬೇಕು ಅಂತ ಇದ್ದರೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಒಂದು ಆ್ಯಡ್ ಮಾಡ್ತೀನಿ ಇಲ್ಲಿ. ಓಕೆನಾ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಫೋಟೋ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಫೋಟೋ ಬಂತಿಲ್ಲ ಅಲ್ವಾ. ಸೊ ಇದು ಬ್ಯಾಕ್ಗ್ರೌಂಡ್ ಎಲ್ಲ ನಮಗೆ ಅವಶ್ಯಕತೆ ಇರಲ್ಲ. ಆ ಬ್ಯಾಕ್ಗ್ರೌಂಡ್ ಎಲ್ಲ ತೆಗಿಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಟ್ಔಟ್ ಅಂತ ಒಂದು ಬರ್ತಾ ಇದೆ ಆಪ್ಷನ್. ಓಕೆ, ಕಟ್ಔಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಪರ್ಸನ್ ಅಂತ ಇದೆಯಲ್ಲ, ಪರ್ಸನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಇಲ್ಲಿ ಸೈಡಲ್ಲಿ ಏನೇನು ಇರುತ್ತಲ್ಲ ಇದನ್ನೆಲ್ಲ ಇದೆಲ್ಲ ಇರುತ್ತಲ್ಲ, ಎರೇಸರ್ ತೊಗೊಂಡು ಎರೇಸ್ ಮಾಡಿ ಇಲ್ಲ. ಓಕೆ, ಎರೇಸ್ ಮಾಡಿ. ಓಕೆನಾ, ನೀಟಾಗಿ ಎರೇಸ್ ಮಾಡಿ. ಓಕೆ, ಬಟ್ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇದು ಮಾಡ್ತಾ ಇರೋದಲ್ವ, ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಈಗ ಓಕೆ ಅಂತ ಕೊಡಿ. ನೋಡಿ ಈ ಥರ ಬರುತ್ತೆ. ಓಕೆನಾ. ಅಂದರೆ ನೀವು ನೀಟಾಗಿ ಎರೇಸ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ಅದು ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಾಡೋದು. ನೀವು ಮಾಡುವಾಗ ನೀಟಾಗಿ ಮಾಡಿ. ಇಷ್ಟೆಲ್ಲ ನೀವು ಕ್ರಿಯೇಟ್ ಮಾಡಿ ಆದಮೇಲೆ ಓಕೆ, ನೀವಿಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಇದೆಲ್ಲ ರೈಟ್ ಬಟನ್, ಅದನ್ನು ಪ್ರೆಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ನೀವು ಏನು ಟೆಕ್ಸ್ಟನ್ನು ನೀವು ಎಡಿಟ್ ಮಾಡಲಿಕ್ಕೆ ಆಗಲ್ಲ. ಪಿಕ್ಸೆಲ್ ಆ್ಯಪಲ್ಲೇ ನೀವು ಅದನ್ನೆಲ್ಲ ಮಾಡಬೇಕು. ಈ ಪಿಕ್ಸ್ ಆರ್ಟ್ ಏನಂತ ಹೇಳಿದ್ರೆ ಜಸ್ಟ್ ನೀವು ಏನೇನು ಬೇಕೋ ನಿಮ್ಮ ಇಮೇಜ್ಗಳು, ಸ್ಟಿಕ್ಕರ್ಸ್ಗಳನ್ನು ನೀವು ಎಡಿಷನ್ ಮಾಡ್ಕೋಬೋದು ಅಷ್ಟೇ. ಸೊ ಇಷ್ಟೆಲ್ಲ ಮಾಡಿ ಆದಮೇಲೆ ನೀವು ಕ್ಲಿಕ್ ಓಕೆ ಅಂತ ಕೊಟ್ಟಾಗ ನಿಮ್ಮದು ತಮ್ನೇಲ್ ರೆಡಿ ಆಗುತ್ತೆ. ಸೊ ಈಗ ಇದು ನೀವು ಡೌನ್ಲೋಡ್ ಅಂತ ಇದೆಲ್ಲ ನೀವು ಡೌನ್ಲೋಡ್ ಮಾಡಿಕೊಂಡಾಗ ಇದು ಬಂದುಬಿಟ್ಟು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆ, ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಒಂದು ತಮ್ನೇಲ್ ಆ್ಯಸ್ ಪರ್ ಯುವರ್ ಕಂಟೆಂಟ್ ಕ್ರಿಯೇಟ್ ಮಾಡ್ಕೋಬೋದು. ಯಾಕಂದರೆ ತಮ್ನೇಲ್ ಯಾವಾಗಲೂ ಎಷ್ಟು ಕಲರ್ಫುಲ್ ಆಗಿರುತ್ತೋ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಎಲ್ಲರೂ ತಮ್ನೇಲ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾರೆ. ಯೂಶ್ವಲಿ ಕೆಲವೊಂದು ತಮ್ನೇಲ್ ಚೆನ್ನಾಗಿದ್ದರೆ ಅಥವಾ ಅಟ್ರ್ಯಾಕ್ಟಿವ್ ಆಗಿದ್ದರೆ ಮಾತ್ರ ವೀಡಿಯೋಸ್ ನೋಡ್ತಾರೆ. ಸೊ ಹೀಗೆ ನಾವು ತಮ್ನೇಲ್ನ ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡೋದ್ರಿಂದ ತುಂಬ ಜನ ತುಂಬ ವ್ಯೂಸ್ ಬರುತ್ತೆ. ಮತ್ತು ಅದನ್ನು ಜನ ನೋಡೋದ್ರಿಂದ ನಮಗೆ ವಾಚ್ ಅವರ್ಸ್ ಕೂಡ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಿಮಗೆಲ್ರಿಗೂ ಯೂಸ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಪ್ಲೀಸ್, ನಿಮಗೆ ಯೂಸ್ ಆಗಿದ್ದರೆ ಅಥವಾ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ನೀವು ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವಾಗ ನಾನು ವೀಡಿಯೋಸ್ನ ಹಾಕ್ತೇನೆ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.